ಬರ್ಬೇಕು ನಾವು ಒಂದು ಚೀಲ ಮುಟ್ಟಲ್ಲ. ಸುಮ್ಮನೆ ಮಾಡ್ತಾ ಇದ್ದೇವೆ. ಮಾಡಿ ನಿಮ್ಮ ಮಕ್ಕಳು ಸಾಕಿ ಸಾಧ್ಯವಾದರೆ ಅದನ್ನಾಕಿ ನಿಮಗೆ ದೇವ್ರು ಕೊಡುತ್ತಲ್ಲ ದುಡೀರಿ. ನೋಡುತ್ತೀರ ಮೊನ್ನೆ ಯಾರ ಬಂದು ಮರಿ ಕಡಿತೀವಿ ಅಂತ ಅವ್ರು ಓಟ್ ಮಾಡ್ಕೊಂತ ಹೇಳ್ದಂಗೆ ಮಾಡ್ಕೊಳ್ಳಿ. ಆ ದುಡ್ಡಲ್ಲಿ ಅದೇ 15,000 ಖರ್ಚು ಮಾಡೋದಲ್ಲ, ಅದೇ ದುಡ್ಡು ಓಟ್ ಮಾಡ್ಕೊಳ್ಳಿ. 5,000 ಖರ್ಚು ಮಾಡಿ ದೇವ್ರಿಗೆ ಹಾಕೋಬೋದು, ಅಂಟಿ ಮಾಡ್ಕೊಳ್ಳಿ. ಹೂವು ಮಾರಿ, ಸೊಪ್ಪು ಮಾರಿ ನಾಚಿಕೆ ಆಗತ್ತಾ? ನಾಚಿಕೆ ಆಗಲ್ಲ. ಚಪ್ಪಲು ನಾಚಿಕೆ ಇಲ್ಲ. ಕಂಡರ ಮುಂದೆ ಕುತ್ಕೊಂಡು ನಾಚಿಕೆ ಆಗುತ್ತೆ, ಕಂಡಷ್ಟು ಮದಾಗ ನಾಚಿಕೆ ಆಗುತ್ತೆ. ಕೂತ್ಕೊಂಡು ಮಲ್ಕೊಂಡು ಉಂಡ್ಬಿಟ್ರೆ ನಾಚಿಕೆ ಆಗ್ತದೆ, ಬೇರೆ ನಾಚಿಕೆ ಆಗಲ್ಲ. ನೋಡಿ, ನಾವು ದುಡಿತೀವಿ, ನಾವು ಓದಿವಿ, ನಮ್ಗೆ ಓದಕ್ಕೂ ಬರುತ್ತೆ, ಬರೆಯಕ್ಕೂ ಬರುತ್ತೆ, ಬೈಯಕ್ಕೂ ಬರುತ್ತೆ, ಸಾಕಕ್ಕೂ ಬರುತ್ತೆ. ಗೊತ್ತಾಗ್ತದ? ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ, ಯಾವುದೇ ಕಾರಣಕ್ಕೂ ನೀವು ಕೂಲಿ ಮಾಡಿ, ಕಷ್ಟ ಬಿದ್ದು, ಸಾಲ ಮಾಡಿ, ಒಲೆ ಮೈಯದ ಒಡವೆನ ಅಡಿ ಒಂದಿನ ಕುಡಿಯೋದು, ಎಣ್ಣೆ ಹೊಡೆಯೋದು ಕಲ್ತೀವಂತ ಹೇಳಿ ನೀವೆಲ್ಲ ಮಕ್ಕಳುಗಳಿಗೆ ಒಂದು 15 ವರ್ಷ ಬೈಕ್ ಕೊಡ್ತೀರಿ. ವೀಲಿಂಗ್ ಮಾಡಿ ಕಿಡಿ ಕಿಡಿ ಬಿದ್ದು ಅಪ್ಪ ಅಮ್ಮ ಹೊಡೆಯೋದು ದೊಡ್ಡ ಸಾಲ. ನಿಮ್ಮ ಮಕ್ಕಳಿಗೆ ಖುಷಿ ಕೈಕ ಕುಟುಂಬ ಬರ್ಕಂತ ನಮ್ಮ ಮಗ ಭಾಳ ಒಳ್ಳೇನು ಕಷ್ಟ ಬಂದು ಯಾವನು ಕೂತ್ಬಿಟ್ಟ ಅಂತ. ಇನ್ನ 15 ವರ್ಷ ಫೋನ್ ಕೊಡ್ತೀರಿ, ಮಗಳು ಒಡಮ್ಮ ಬರ್ಕಂತ ಮಗ ಒಳ್ಳೇನೋ ಪಕ್ಕ ಮನೆ ಸರಿ ಇಲ್ಲ. ಮುಗ್ಧ ಮಾತಾಗಿದೆ ಮೊತ್ತರಾಗಿದೆ ಅಂದ್ರೆ ಇವತ್ತು ಅಮಾವಾಸ್ಯೆ ಕಡೆ ಬಿಡ್ತೀವಿ, ನೋಡ್ತೀನಿ ಇವೆಲ್ಲ. ಇಲ್ಲಾಂದ್ರೆ ಕಟ್ಟಕಾಯಿತ ಮಾಡಿದ್ರೆ ಸೇರ್ತಾಯಿದ್ದ 1 ವರ್ಷ ಸೇರ್ತಾಗಿ ಅಂತ ಹೊರಗೋಗ್ತಕ್ಕ ಫೋಟೋ ಹೊರಗೋಗ್ತಕ್ಕ ಅನ್ನೋದಾದ್ರೆ ಬಂದಾಗೆಲ್ಲ ಅಂತ ಸೇರ್ ಮಾಡ್ಬೇಡಿ. ನಾವು ದುಡ್ಡುಗೋಸ್ಕರ ಅಂತ ಮಾಡ್ತಾ ಇಲ್ಲ. ಯಾರ ಹೇಳ್ತಾನೆ ಬಂದ ಅಂತ ಸೇರ್ ಮಾಡಿ 9 ಸರಿ ಬನ್ನಿ, 10 ಸರಿ ಬನ್ನಿ, ಕಾಲಾದಿರಿ ಏನೋ ಹೇಳ್ತಾನೆ. ಎಲ್ಲ ಏನಿಲ್ಲ ಕಣ್ರಿ. ಮೃತ್ವಾದ ಮನಸ್ಸಿಂದ ಅಡ್ಬೀಳ್ರಿ ಎಂತನ ಮೃತ್ವಾದ ಮನಸ್ಸಿಂದ ಗಂಡು ಮಕ್ಕಳು ಸಾಕ್ಷಾನ ನಮಸ್ಕಾರ ಮಾಡಿ ನಿಮ್ಮ ಮನೆ ಮೊಬೈಲ್ ಮೆಸೇಜ್ ಯೂಟ್ಯೂಬ್ದು ಈ ಬಿಗ್ ಬಾಸ್ ಇದೆಲ್ಲ ಬಿಟ್ಟು ಅಡ್ಬಿರು ಸಾಕು. ಹೆಣ್ಮಕ್ಳು ಮಟ್ಟಿಕೊಂಡು ನಮಸ್ಕಾರ ಮಾಡ್ತೀವಿ. ತಾಯರು ನೆಲದ ನೆಲಕ್ಕೆ ಕೊಡಿ, ತಾಯರಾಗ ಅದೃಷ್ಟ ಪಡ್ತೀರಂತೆ. ನೀವು ಆರಾಮ ಕಂಡು ಬಂದ್ಬೇಡಿ. ಮಕ್ಕಳು ವಿಚಾರ ಅಪ್ಪ ಅಮ್ಮಲ್ಲಿ ಅಜ್ಜರ್ ಬರ್ಬೇಡಿ. ಅಜ್ಜರ್ ಬಂದು ಬರಲ್ಲ. ನಿಮ್ಮ ವಾಹನ ಒಳಗಡೆಯಿಂದ ಹಾಕೊಂಡ್ರೆ ಒಳಗೆ ಯಾರು ಕೆಟ್ಟು ಬರದೇ ಇಲ್ಲ. ಹೊರಗಡೆ ಏನೋ ಆಗುತ್ತೇನ ಗೊತ್ತಿಲ್ಲ. ನನ್ನೇ ದೇವರು ಉಂಟಾಗ ಮೊನ್ನೆ ದೇವರು ಉಂಟಾಗ ಇರ್ಬೋದೇನೋ. ದೇವ ನಾನು ನೋಡಿಲ್ಲ, ಇರ್ಬೋದೇನೋ. ಇಲ್ಲ ಅಂದ್ರೆ ಒಬ್ಬರು ಬಂದು ನೌಕರಿ ಇರ್ತಾರೆ, ಒಬ್ಬರು ಮಕ್ಕಳನ್ನೇ ನೋಡಿಲ್ಲ ಅಂತ ನಾವು ತೋರ್ಸಕ್ಕಾಗಲ್ಲ ಅವನ್ನೆಲ್ಲ. ಹಾಗಾಗಿ ಸಣ್ಣ ಬೈಕ್ ಚಿಕ್ಕನ್ ಹಾಕೊಳ್ಳಿ. ಇದು ಯಾವನ ಮಾಡ್ತಾರೋ ಎಷ್ಟು ಜನ ದೂರ ಮಾಡ್ತೀನಿ. ಅಲ್ಲೊಂದು ಸಣ್ಣ ಚಿಕ್ಕನ್ ಹಾಕೊಳ್ಳಿ, ಪರವಾಗಿಲ್ಲ. ದೇವರ ದೊಡ್ಡ ಫೋಟೋ ಹಾಕೊಂಡ್ರೆ ಸ್ನಾನ ಮಾಡುವ ಮುಂದೇನಿಲ್ಲ, ದೊಡ್ಡ ಫೋಟೋ ಹಾಕೊಳ್ಳಿ. ಹಾಗಾದ್ರೆ ಸಾಧ್ಯವಾದರೆ ನಿತ್ಯಂದ್ರ ದುರ್ಗಾಸನ ಬೇಷ ಸಾಕಷ್ಟು ಪುಣ್ಯಾತ್ಮಗಳು ಈ ಏನೋ ಬೇಸ್ ಮಾಡಿದ್ದಾರೆ. ಏನ್ ಮಾಡಿ ಯಾರು ಇಲ್ಲ ಬಡವರು ಇರ್ತಾರೆ. ಹೊರಗೆ ಇಲ್ಲಿ ಹೊರಗೆ ಗೊತ್ತಿಲ್ಲದ ಹೋಗ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲಿ. ಅಕ್ಕಪಕ್ಕ ಮಂದಿ ಬಂಡವಾಳ ಬಂದು ನಿಮ್ಮ ಮಕ್ಕಳು ಮನೆಯೊಳಗೆ ಸಾಕಷ್ಟು ಪಟಾಕಿ ಹೊಡೆದು ಕಂಡ ಮನೆಗೆ ಮತ್ತೆ ರೋಡೆಲ್ಲ ಬ್ಲಾಕ್ ಮಾಡ್ಕೊಳ್ಳಿ. ಊರಿನ ಸಮಾರಂಭ ಹಬ್ಬ ಮಾಡ್ಕೊಂಡು ಊಟ ಮಾಡಿ ಏನೂ ಆಗಿಲ್ಲ ಅಂದ್ರೆ ಬಡವರು ಅಂತ ಅವ್ರು ನಾಳೆ ತಂತ್ರ ಅಲ್ಲೋಗಿ 5 ದಿವಸ ಆಗುತ್ತೆ ಅಲ್ವ. ಕರೆಕ್ಟೇನ? ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಯಾವ ಕ್ಷೇತ್ರ ಇಡೀ ಕರ್ನಾಟಕದಲ್ಲ, ಈ ಭೂಮಿ ಮೇಲೆ ಎಲ್ಲೂ ಇಲ್ಲ ನಮ್ಮ ದೇವಸ್ಥಾನ ಯಾವ ಗೊತ್ತಾಗಲ್ಲ. ನಾವು ಬಡವಾಗ ದುಡ್ಡು ಹಾಕಿರ್ ಬೈತೀನಿ, ನಾನು ಬಂಗಾರ ಹಾಕಿರ್ ಬೈತೀನಿ, ನಾನು ನೀವು ಬಸ್ಸು ಸಾಕಂತ ನಮಗೊಂದು ಬ್ಯಾಂಕ್ ನಾವೇನು ನಾವು ದೇವಸ್ಥಾನ ಹಾಕೋಕಾಯ್ತನಕ 8 ಜನ ನಾವು 15 ಜನ ಮನೆ ನಾವು ಎಲ್ಲ ದುಡಿತೀವಿ. ನಾವು ಆಚೆ ಆಗುತ್ತೆ ರೈತರು, ನಾವು ಕಷ್ಟಪಡ್ತೀವಿ. ಇಲ್ಲಿ
ಏನು ಬರಲ್ಲ ಅಲ್ಲೋ ಬಿದ್ದರೆ ಬರುತ್ತೆ. ನೀನು ಎರಡು ಬೇಕಂತ ಹೋಗ್ತಾ ಅಲ್ಲೋ ಅದು ದೇವ್ರಿಗೆ ಹೋಗಿ ಅಡಿಸಿ ತಾಯಿ ನಮಗೆ ಫೋಟೋ ಇಕ್ಕೆ ಮನೆಗೆ ಹಾಲುವನ್ನ ಮೊಸರನ್ನ ಮಾಡಿ ತಾಯಿ ಸೇರ್ತಾ ಐ ಎಲ್ಲ ಹೋಗ್ಲಿ ಟೈಮಿತ್ತ ಬೀಳ್ಬೇಕು ಸುಣ್ಣ ಹಾಕು ನೋಡು ಹುಣಸೆ ಹುಳಿ ಬೆಲ್ಲ ಸುಣ್ಣ ಹಚ್ಚಿ ಕಾಲಿನ ಮಣ್ಣು ಕಾಲ ಎಲ್ಲಕ್ಕೆ ನಾವು ಇದನ್ನು ಶಾಂತಕ್ಕೂ ಅಲ್ಲ ಅವ್ನು ಹೇಳ್ತೇನೆ ಮಾತ್ರ ಅಲ್ಲೇ ಬರ್ತೀನಿ ಸರಿ ಮಂಜಣ್ಣ ನಾನು ಬರ್ತಾನೆ ಮಠ ಅಮಾವಾಸ್ಯೆ ಒಂದು ದಿವಸ ಕೋಟಿ ಕೊಟ್ಟು ಎಲ್ಲ ಹೋಗಲ್ಲ ಬಂದು ಕೆಲಸ ಮಾಡ್ತಾರೆ ಚಿಕ್ಕನಾಗ್ನಾಗಿ ಅವನು ನೆಲಮಂಗ್ಲ ಸುತ್ತಮುತ್ತ ನಾಯಕರು ಅವನು ಇವನು ಎಲ್ಲ ಕೂಡ ಎಲ್ಲ ಎಲ್ಲಿ ಕಸ ಬರ್ತಾರಲ್ಲ ನೋಡ್ದ ಎಲ್ಲ ನಮ್ಮೂರಲ್ಲ ನಮ್ಮ ಮನೆಯವರಲ್ಲ ಅವರೆಲ್ಲ ಅನ್ನದಾತರು ಹೋಗಿ ಮಾಡು ಹುಷಾರಾಗಲಿ ಅಂತ ಬರ್ತೀವಿ ಸುಮ್ಮನೆ ಆದ್ಮೇಲೆ ಪೈಸೆ ಬರ್ತೀವಿ ಶ್ರದ್ಧೆಯಿಂದ ಮಾಡಿ ನಾವು ರಾತ್ರಿ ಮಾಡಿ ನಿಮ್ಮೆಲ್ಲ ಕಲಿಸಿ ಮತ್ತೆ ಬೈತಾರೆ ಆಗಲಿ ನೀರಿರ್ತೀರ ಏನಾದ್ರು ಮಕ್ಕಳಿದ್ದೀವಿ ನನ್ನ ಕಾರ್ಯಕ್ಕೆ ಸಮಾನ ಆಗಲ್ಲ. ನಿಮ್ಮ ಮಗಳು ಹುಷಾರು ಮಾಡ್ಕೆ ಭಕ್ತಿಯಿಂದವ ನಾನು ಬೈಯೋದಿಷ್ಟೇ. ನೀವು ದೂರಿಂದ ಬಂದ ಏನು ಪ್ರಯತ್ನಕ್ಕಿಲ್ಲ, ಉಪಯೋಗ ಮಾಡ್ಕೊಂಡು ಹೋಗಿ ಇಲ್ಲಿಂದ ಮತ್ತೆ ಬಂದರೆ ಏನು ಪ್ರಯತ್ನಕ್ಕಿಲ್ಲ. 9 ಸರಿ ಬಂದ ಪ್ರಯತ್ನಕ್ಕಿಲ್ಲ. ಎಲ್ಲ ಕಡೆ 9 ಸರಿ ಬನ್ನಿ, 3 ಸರಿ ಬನ್ನಿ, ಖಾರ ಹರಿರಿ, ಬಂದಾಗೆಲ್ಲ ಕಾಯಿ ಕಟ್ಟ್ರಿ ಅಂತಾರೆ. ಬಂದಾಗೆಲ್ಲ ಏನೋ ಮಾಡೋಂತಾರೆ. ಯಾವುದಿಲ್ಲ ತಂಗಿ, ಇದೇ ಕೈ ಇದೇ ಬಾಯಿ. ಸಾವಿರಾರು ಜನ, ಕೋಟ್ಯಾಂತರ ಜನ ಡಾಕ್ಟರ್ ಇಸ್ಕೊಂಡಿಲ್ಲ. ನಾನು ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡಿ ಕೊಡ್ಸಪ್ಪ. ಫ್ಯಾನಿನ ಸ್ವಲ್ಪ ಅಮ್ಮ ದೂರ ಮನಸ್ಸು ಏಯ್ ಅವ್ರನ್ನೇ ನೀ ಕೇಳಿಸ್ಕೊ ಮೆಂಟ್ಲು ಅವ್ಳಿಗೆ ಕರ್ಕೊಂಡು ಆಗ್ತಾರೆ. ಒಂದು ಕೆಲಸ ಮಾಡಿ ನೀನು ಏನಾಗ ಸತ್ತೋಗ್ಬಿಟ್ಟು ನಾನು ಸೆಕೆಂಡ್ ಹೇಳ್ತೀನಕ್ಕ ಜಗಬೇಡ. 64 ಮಕ್ಕಳು ಫೀಸ್ ಕಟ್ತೀನಿ ನಾನು. ತುಂಬ ಮಕ್ಕಳು ಸಹಾಯ ಮಾಡ್ತೀನಿ. ಅವೇ ಹೋಗೋದು ಅಂದಾಜು ಜೀವಿಗಳು ನೋಡಿ ನಾನು ಸಹಾಯ ಮಾಡೋದು ಏನಕ್ಕಿರಲ್ಲ. ನಾನು ದುರ್ಗಮ್ಮ ಎಲ್ಲ ಪಾಸಲ್ಲಿ ಹೋಗುತ್ತೆ. ಯಾರು ಅವ್ರಿಗೆ ಗೊತ್ತಿರುತ್ತೆ. ಎಲ್ಲ ಹೋಗುತ್ತೆ. ಇನ್ನು ಎಲ್ಲ ಅಂದಾಜು ಹೋಗ್ತವೆ. 2 ಮಕ್ಕಳು ಸಾಕು ಇಲ್ಲ ನೀನು ಸತ್ತೋಗ್ಬಿಡು ಸಾಕಿದ್ದೀನಿ. ಅನ್ನ ಚೆನ್ನಾಗಿ ಅಪ್ಪ ಅಮ್ಮ ಸಾಕು ಮನ್ಸು ಬರಲ್ಲ. ಅನ್ನೋದು ಮಕ್ಕಳು ಸಾಕ್ತೀನಿ ನಾನು. ಕರೆಕ್ಟ್ನ ಬೇಡಿದ್ದು ನಾನು ಸರಿ. ಈ ಮಕ್ಕಳು ಆಟ ಮಾಡ್ತೇವೆ ಅಂತೇಳಿ ಆಟ ಮಾಡೋದಲ್ಲಕ್ಕ. ಹಾಂ ಇದೇ ಮಾರ್ಕೋತೆ ಆಡ್ದಾರ ನಾವು. ಇದೇ ಆಡ್ದಾರ ಮಕ್ಕಳು ನಾವು ಕಂಪ್ಲೇಂಟ್ ಮಾಡಬಾರ್ದಮ್ಮ. ಎಷ್ಟೋ ಜನ ಮಕ್ಕಳು ಮಾತಾಡ್ತಾ ಇಲ್ಲ ನೋಡೋ ನಡೀತಾ ಇಲ್ಲ ಮಗು. ಎಷ್ಟು ಮಕ್ಕಳಿಲ್ಲ ನೀವು ಮಕ್ಕಳನ್ನ ಕಂಪ್ಲೇಂಟ್ ಮಾಡ್ತೀರಲ್ಲ. ಅಮ್ಮಂಗೆ ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡಿಕೊಟ್ಟು ಸಾಧ್ಯವಾದಷ್ಟು ಅಮ್ಮಂಗೆ ಫ್ಯಾನಿಂಗ್ ಸ್ವಲ್ಪ ದೂರ ಇಕ್ಕು. ಹೆಸರು ಕಾಳು ಕಡಲೆಕಾಯಿ ಊಟ ಆಮೇಲೆ ಮಾಡಿಕೊಡು. ಬಿಸಿ ಬಿಸಿ ಊಟ ಮಾಡಿಸು. ಅಮ್ಮ ಏನೂ ಆಗಲ್ಲ. ಫ್ಯಾನಿಂದ ಸ್ವಲ್ಪ ದೂರ ಮಾಡಿಸು ಅಮ್ಮನ ಗೊತ್ತಾಯ್ತಾ. ಏನಾಗಲ್ಲ. ಹಾಂ ಬಿಸಿ ಬಿಸಿ ಊಟ ಮಾಡಿಸ್ಕೊಂಡ. Subscribe to my channel.